ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಹಲಸಿನಕಾಯಿಯ ಬೀಜವನ್ನು ಯಾವ ರೀತಿ ಸಂಗ್ರಹಣೆ ಮಾಡ್ಬೋದು ಅಂತ ಒಂದು ವಿಧಾನವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಈಗೆಲ್ಲ ಹಲಸಿನಕಾಯಿ ಸೀಸನ್, ಇವಾಗ ಹಲಸಿನಕಾಯಿ ಎಲ್ಲ ತುಂಬ ಸಿಗ್ತಾ ಇದೆ. ಹೀಗಿರುವಾಗ ಅದರಲ್ಲಿರುವಂತಹ ಬೀಜವನ್ನು ನಾವು ವೇಸ್ಟ್ ಅಂತೇಳಿ ಬಿಸಾಡೋದಕ್ಕೆ ಈ ರೀತಿ ಸಂಗ್ರಹಣೆ ಮಾಡಿಟ್ರೆ ನಮಗೆ ಯಾವಾಗ ಬೇಕಿದ್ರೂ ಯೂಸ್ ಮಾಡಿಕೊಳ್ಬೋದು. ಸಾಧಾರಣ ಒಂದು 6ರಿಂದ 1 ವರ್ಷ ಎಲ್ಲ ಈ ರೀತಿ ಸಂಗ್ರಹಣೆ ಮಾಡಿಟ್ರೆ ಉಳಿತದೆ ಅದು. ಬನ್ನಿ ಹಾಗಿದ್ರೆ ಈ ವಿಧಾನವನ್ನು ನೋಡುವ. ಈ ಹಲಸಿನಕಾಯಿ ಬೀಜವನ್ನು ಸಂಗ್ರಹಣೆ ಮಾಡಲಿಕ್ಕೆ ಮೊದಲು ನಾವು ಹಲಸಿನಕಾಯಿ ಬೀಜವನ್ನೆಲ್ಲ ತೆಗೆದಿಟ್ಟುಕೊಳ್ಬೇಕು. ಫಸ್ಟಿಗೆ ಅದನ್ನು ನೋಡಿ ಕ್ಲೀನ್ ಮಾಡಿ ಇಟ್ಟುಕೊಳ್ಬೇಕು. ಇದರಲ್ಲಿ ಕಟ್ಟಾದಂತಹ ಬೀಜ ಅಥವಾ ಸಿಪ್ಪೆ ಹೋದಂತಹ ಬೀಜ ಅದನ್ನೆಲ್ಲ ಹೆಕ್ಕಿ ಬೇರ್ಪಡಿಸಿಕೊಳ್ಬೇಕು. ಹಲಸಿನಕಾಯಿಯ ಬೀಜ ಆದರೆ ಅದನ್ನು ಈ ರೀತಿ ನೋಡಿ ಕಟ್ಟಾದಂತಹ ಬೀಜವನ್ನೆಲ್ಲ ತೆಗೆದು ಒಂದು ಸಲ ತೊಳೆದ್ರೆ ಸಾಕು. ತೊಳೆದು ಈ ರೀತಿ ಒಣಗಿ ಹಾಕಿದರೆ ಆಯಿತು. ಅದೇ ಹಣ್ಣಿನ ಬೀಜ ಆದರೆ ಅದನ್ನು 1 ದಿನ ನೀರಲ್ಲಿ ನೆನೆ ಹಾಕಿಡಬೇಕು. 1 ದಿನ ಆದ ಮೇಲೆ ಚೆನ್ನಾಗಿ ತೊಳೆದು ಈ ರೀತಿ ನೋಡಿ ನೆಲದಲ್ಲಿ ಹರಡಿದರೆ ಆಯಿತು. ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಆವಿಯಾದರೆ ಒಳ್ಳೆಯದು. ಇನ್ನು ನೋಡಿ ಇದರಲ್ಲಿರುವಂತಹ ಅದೇ ನಾನು ಆಗಲೇ ಹೇಳಿದಂತಹ ಒಡೆದಂತಹ ಅಥವಾ ಕಟ್ಟಾದಂತಹ ಬೀಜವನ್ನೆಲ್ಲ ತೆಗೆದು ಬಿಸಾಕಬೇಕು. ಅದು ಅಂತಹ ಬೀಜವನ್ನು ನಾವು ಶೇಖರಿಸಲಿಕ್ಕೆ ಉಪಯೋಗ ಮಾಡಿದರೆ ಅದು ಬೇಗ ಹಾಳಾಗ್ತದೆ. ನೋಡಿ ಇದೀಗ ಕ್ಲೀನ್ ಮಾಡಿಟ್ಟಂತಹ ಬೀಜಗಳು. ನೀವು ಹಣ್ಣಿನ ಬೀಜವನ್ನು ಶೇಖರಿಸಿಡ್ತೀರಿ ಅಂತಾದರೆ ಅದನ್ನು 1 ದಿನ ನೀರಲ್ಲಿ ನೆನೆ ಹಾಕಿಯೇ ಮಾಡಿ. ಹಾಗಿದ್ರೆ ಅದು ತುಂಬ ಸಮಯ ಉಳಿತದೆ. ಇನ್ನು ನೋಡಿ ಈ ರೀತಿ ಮಣ್ಣನ್ನು ತಗೊಳ್ಬೇಕು. ಈ ಮಣ್ಣಲ್ಲಿರುವಂತಹ ಕಲ್ಲೆಲ್ಲ ಒಂದ್ಸಲ ಮೇಲಿಂದ ಈ ರೀತಿ ಮಾಡಿ ತೆಗೆದು ಬಿಸಾಕಿಕೊಳ್ಳಿ. ಹುಡಿ ಮಣ್ಣಾದರೆ ಒಳ್ಳೆಯದು. ನೋಡಿ ಇನ್ನು ನಾವು ತಗೊಂಡಂತಹ ಮಣ್ಣನ್ನು ಈ ಹಲಸಿನಕಾಯಿಯ ಬೀಜದ ಮೇಲೆ ಹಾಕಿದ್ರಾಯಿತು. ಸ್ವಲ್ಪ ಸ್ವಲ್ಪವೇ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಬೇಕು. ಈ ಹಲಸಿನಕಾಯಿ ಬೀಜದಲ್ಲೆಲ್ಲ ಒಂದು ಮಣ್ಣಿನ ಲೇಯರ್ ಬರಬೇಕು. ನೋಡಿ ಒಂದು 4 ಹಿಡಿಯಾಗುವಷ್ಟು ಮಣ್ಣನ್ನು ಹಾಕಿ ನೋಡಿ ಮೇಲಿಂದ ಸ್ವಲ್ಪ ನೀರು ಹಾಕಿ ಈ ರೀತಿ ಚೆನ್ನಾಗಿ ಕಲಸಿಕೊಂಡ್ರೆ ಆಯಿತು. ಹಲಸಿನಕಾಯಿಯ ಬೀಜದ ಪ್ರಮಾಣವನ್ನು ನೋಡಿಕೊಂಡು ನೀವು ಮಣ್ಣನ್ನು ಆ್ಯಡ್ ಮಾಡಿಕೊಳ್ಬೇಕು. ಈ ಮಣ್ಣಿನ ಕೋಟಿಂಗ್ ಬರಬೇಕು. ಹಲಸಿನ ಬೀಜಕ್ಕೆ ಒಂದು ಲೇಯರ್ ಕೋಟಿಂಗ್ ಬಂದರೆ ಆಯಿತು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಾದರೂ ನೀರು ಸ್ವಲ್ಪ ಬೇಕು ಅಂತಂದರೆ ಸ್ವಲ್ಪ ಆ್ಯಡ್ ಮಾಡಿಕೊಳ್ಬಹುದು. ತುಂಬ ನೀರು ಹಾಕಿ ಮಾಡಬೇಡಿ. ನೋಡಿ ಈ ರೀತಿ ಬರಬೇಕು. ನೀರೆಲ್ಲ ಹರಿದು ಹೋಗೋದೆಲ್ಲ ಬೇಡ. ತುಂಬ ನೀರು ಸುರಿದುಕೊಂಡು ಹಾಗೆಲ್ಲ ಮಾಡೋದು ಬೇಡ. ಸ್ವಲ್ಪ ನೀರು ಸಾಕಾಗ್ತದೆ. ಮಣ್ಣೆಲ್ಲಿ ಆದರೂ ವೆಟ್ಟೆಲ್ಲ ಇದ್ದರೆ ನೀರಿನಂಶ ತುಂಬ ಕಡಿಮೆ ಸಾಕಾಗ್ತದೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಲಸಿನಕಾಯಿ ಬೀಜ ಸಿಗುವಾಗ ಈ ರೀತಿ ಮಾಡಿಟ್ಟುಕೊಂಡ್ರೆ ನಿಮಗೆ ಯಾವಾಗ ಬೇಕಿದ್ರೂ ಹಲಸಿನ ಬೀಜವನ್ನು ಯೂಸ್ ಮಾಡಿಕೊಳ್ಬಹುದು. ಪಲ್ಯ, ಸಾಂಬಾರು ಅಥವಾ ನಿಮಗಿಷ್ಟವಾದಂತಹ ರೆಸಿಪಿಯನ್ನು ಮಾಡಿಕೊಳ್ಬಹುದು. ಇನ್ನೂ ಸುಮಾರು ವಿಧಾನದಲ್ಲಿ ಬೀಜವನ್ನು ಸಂಗ್ರಹಿಸಿಡ್ತಾರೆ. ಇದು ಸುಲಭ ವಿಧಾನ. ಈ ರೀತಿ ಸಂಗ್ರಹಿಸಿಟ್ಟುಕೊಳ್ಳೋದು ತುಂಬ ಸುಲಭವಾದಂತಹ ವಿಧಾನ. ನೋಡಿ ಈಗ ಮಣ್ಣೆಲ್ಲ ಚೆನ್ನಾಗಿ ಕೋಟಿಂಗ್ ಆಗಿದೆ. ಹಲಸಿನ ಬೀಜಕ್ಕೆ ಮಣ್ಣೆಲ್ಲ ಚೆನ್ನಾಗಿ ಒಂದು ಲೇಯರ್ನ ಕೋಟಿಂಗ್ ಆಗಿದೆ. ಇಷ್ಟ ಆದರೆ ಸಾಕು. ಇನ್ನಿದನ್ನು 1 ದಿನದ ಮಟ್ಟಿಗೆ ಹೊರಗಡೆಯೇ ಇಡಬೇಕು. ನೀರಿನ ಅಂಶ ಎಲ್ಲ ಆವಿಯಾಗಬೇಕು. ಚೆನ್ನಾಗಿ ಒಣಗಬೇಕು ಬೇಳೆ. ನೋಡಿ ಈ ರೀತಿ ಮಣ್ಣಿನ ಕೋಟಿಂಗ್ ಆದಂತಹ ಬೇಳೆಯನ್ನು 1 ದಿನದ ಮಟ್ಟಿಗೆ ನೀರು ಆರಲಿಕ್ಕೆ ಇಡ್ತಾ ಇದ್ದೇವೆ. ನೋಡಿ ನಾವು ಈ ರೀತಿ ಹಾಳೆಯಲ್ಲಿ ಹಾಕಿ ಇಟ್ಟುಕೊಳ್ತಾ ಇದ್ದೇವೆ. ಮಣ್ಣಿರುವ ಕಾರಣ ನಾವು ಪಾತ್ರೆಯಲ್ಲೆಲ್ಲ ಹಾಕೋದು ಬೇಡ ಅಂತೇಳಿ ಹಾಳೆಯಲ್ಲಿ ಹಾಕಿಕೊಳ್ತಾ ಇದ್ದೇವೆ. ನೀವು ವೇಸ್ಟ್ ಗೋಣಿಯಲ್ಲಿ ಕೂಡ ಹಾಕಿಕೊಳ್ಬೋದು. ಇಲ್ಲಾಂತಂದರೆ ರಟ್ಟಿನ ಬಾಕ್ಸಲ್ಲಿ ಕೂಡ ಹಾಕಿಟ್ಟುಕೊಳ್ಬೋದು. ಈ ರೀತಿ ಹಾಕಿದರೆ ಇದಿನ್ನು 1 ದಿನದಲ್ಲಿ ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗ್ತದೆ. ಆಮೇಲೆ ನಿಮಗೆ ಬೇಕಾದಂತಹ ಬಾಕ್ಸಲ್ಲಿ ಹಾಕಿಟ್ಟುಕೊಂಡ್ರೆ ಆಯಿತು. ಭರಣಿಯಲ್ಲಿಯೋ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿಯೋ ಅಥವಾ ವೇಸ್ಟ್ ಬಾಕ್ಸ್ಗಳಲ್ಲಿ ಯಾವುದರಲ್ಲಿ ಬೇಕಿದ್ದರೂ ಹಾಕಿಟ್ಟುಕೊಳ್ಬಹುದು. ಇದೆಲ್ಲ ತುಂಬ ಹಳೆಯ ಸಾಂಪ್ರದಾಯಿಕ ವಿಧಾನಗಳು. ಬೇಳೆಯನ್ನು ಸಂಗ್ರಹಿಸಿಡುವುದು ಈಗೆಲ್ಲ ಕೆಮಿಕಲ್ ಹಾಕಿ ಸಂಗ್ರಹಿಸಿಡ್ತಾರೆ. ನೋಡಿ ಇದೀಗ 1 ದಿನ ಆಗಿದೆ. ನೋಡಿ ಬೇಳೆ ಎಲ್ಲ ಡ್ರೈ ಆಗಿದೆ. ಮಣ್ಣು ಹಾಕಿಟ್ಟಂತಹ ಬೇಳೆ ಡ್ರೈ ಆಗಿದೆ. ಇನ್ನಿದನ್ನು ನಾವಿಲ್ಲಿ ಭರಣಿಯಲ್ಲಿ ಹಾಕಿಟ್ಟುಕೊಳ್ತಾ ಇದ್ದೇವೆ. ನೋಡಿ ಈ ರೀತಿ ಹಾಕಿಟ್ಟುಕೊಂಡ್ರೆ ಆಯಿತು.
ಇದನ್ನು ಮುಚ್ಚಿಡುವ ಅವಶ್ಯಕತೆ ಇಲ್ಲ. ಈ ರೀತಿ ಕೂಡ ಇಟ್ಟುಕೊಂಡ್ರೆ ಏನಾಗುವುದಿಲ್ಲ, ಮುಚ್ಚಿಡಬೇಕು ಅಂತೇನಿಲ್ಲ. ಇದನ್ನು ಇನ್ನೊಂದು 6ರಿಂದ 1 ವರ್ಷ ಈ ರೀತಿ ಶೇಖರಿಸಿಟ್ಟುಕೊಳ್ಬೋದು. ಮತ್ತು ಬೇಕಾಗುವಾಗ ನೀವು ಯೂಸ್ ಮಾಡಿಕೊಳ್ಬಹುದು. ಹೊರಗಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದು ಬೇಕಾದ ಐಟಮ್ಸನ್ನು ಮಾಡಿಕೊಳ್ಬಹುದು. ಸ್ನೇಹಿತರೆ, ಹಾಗಿದ್ದರೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರೂ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.